ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ, ನಮ್ಮ ರಾಷ್ಟ್ರಕವಿ ಅಂದರೆ ಕುವೆಂಪು ಅವರ ಮನೆಯ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ಕವಿ ಮಹೋನ್ನತ, ಕವಿಶ್ರೇಷ್ಠ ಕವಿ, ಲೇಖಕ, ಹಾಗೆ ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವರು ಕನ್ನಡದ 2ನೇ ರಾಷ್ಟ್ರಕವಿ. ಹಾಗಾಗಿ ಅವರ ಮನೆಯ ದರ್ಶನ ಮಾಡೋದು ಒಂದು ಸೌಭಾಗ್ಯ. ಹಾಗಾಗಿ ಅವರ ಮನೆಯ ನೋಡಲಿಕ್ಕೆ ನಮಗೆ ಇವತ್ತು ಸೌಭಾಗ್ಯ ಸಿಕ್ಕಿದೆ. ನಾವಿವತ್ತು ಕವಿ ಕುವೆಂಪು ಅವರ ಮನೆಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಗೊತ್ತೇ ಇದೆ, ಅವರು ರಚಿಸಿರುವಂಥ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಾಗೆ ಕುವೆಂಪು ಅವರು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ ಬೃಹತ್ ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತೇ ಇದೆ ನಮ್ಮ ಕವಿತ್ರೆಯರ ಬಗ್ಗೆ. ಆದರೆ ನಾವು ಅವ್ರ ಬಗ್ಗೆ ಅಷ್ಟೊಂದು ಹೇಳೋ ಅಂಥ ಅಗತ್ಯ ಏನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಅವ್ರ ಬಗ್ಗೆ ತುಂಬ ಅಗಾಧ ಮಾಹಿತಿಗಳು ಗೊತ್ತಿದೆ. ಹಾಗೆ ಅವ್ರ ಮಾಹಿತಿನ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ, ಸ್ವಲ್ಪ ಮಟ್ಟಿಗೆ ನೆನಪು ಮಾಡಿಕೊಂಡೆ. ಹಾಗೆ ಅವ್ರ ಮನೆಯ ದರ್ಶನ ಮಾಡಲಿಕ್ಕೆ ನಾವು ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಎಂಟ್ರೆನ್ಸ್. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಮಲೆನಾಡ ಸಿರಿ ವೈಭವದ ನಡುವೆ ಕವಿ ಕುವೆಂಪು ಅವರ ಮನೆ. ನೋಡಿ, ಓದ್ಕೊಳ್ಬೋದು ಅವರ ಬಗ್ಗೆ, ಅವರ ರಚನೆಯ ಬಗ್ಗೆ. ಹೆಜ್ಜೆ ಹೆಜ್ಜೆಗೂ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತೇ ಇದೆ, ಕವಿ ಕುವೆಂಪು ಅವರು ವಾಸಿಸಿದ್ದ ಮನೆ ಶಿಥಿಲಗೊಂಡಿತ್ತು. ಹಾಗಾಗಿ 2002ರಲ್ಲಿ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ಹಳೆಯ ಮನೆಯ ಆದಷ್ಟು ವಸ್ತುಗಳನ್ನ ಶೇಖರಣೆ ಮಾಡಿಕೊಂಡು, ಯಾವುದು ಗೆಜ್ಜಲೆ ಹಿಡ್ದಿರೋ ಅಂಥ ಮರ ಇರ್ಬೋದು, ಯಾವುದು ತುಂಬ ಹೋಗಿರೋ ಅಂಥದ್ದನ್ನು ತೆಗೆದು ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮೊದಲ ಮನೆ ಯಾವ ರೀತಿ ಇತ್ತು ಅದೇ ಮಾದರಿಯಲ್ಲಿ ಈ ಮನೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅವರು ಬಳಕೆ ಮಾಡುತ್ತಿದ್ದಂಥ ವಸ್ತುಗಳಿರ್ಬೋದು, ಚಪ್ಪಲಿ, ಕೋಟು, ಕಂಬಳಿಯಿಂದ ಹಿಡಿದು ಅವರು ಬರೆದಂಥ ಎಲ್ಲ ಕೃತಿಗಳನ್ನೂ ಕೂಡ ಜೋಡಿಸಿ ಜೋಪಾನ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಸಂದಂಥ ಪ್ರಶಸ್ತಿಗಳಿರ್ಬೋದು, ಬಹುಮಾನಗಳಿರ್ಬೋದು, ಅವ್ರ ಕಾಲೇಜ್ ಡೇಸಿಂದ ಹಿಡಿದು ಪ್ರತಿ ಫೋಟೋಗಳು ಕೂಡ ಅಲ್ಲಿ ಅನಾವರಣಗೊಂಡಿವೆ. ಅವರ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಇರೋದೆಲ್ಲ. ಆದರೆ ಫೋಟೋ ವಿಡಿಯೋ ಮಾಡೋದೆಲ್ಲ ನಿಷೇಧ ಇದೆ. ನಮಗೆಲ್ಲ ಒಳಗಡೆ ಫೋಟೋ ತೆಗಿಲಿಕ್ಕೆ ಅಥವಾ ವಿಡಿಯೋ ತೆಗಿಲಿಕ್ಕೆ ನಿಷೇಧ ಉಂಟು. ಹಾಗಾಗಿ ಹೊರಗಡೆ ವ್ಯೂವನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಇಂಥ ಹಸಿರಿಯ ನಡುವೆ ವಾಸಿಸುತ್ತಿದ್ದ ಕುವೆಂಪು ಅವರ ಮನೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ನೋಡಿ, ಅಷ್ಟೇ ಸೈಲೆಂಟ್ ಆಗಿತ್ತು. ಒಳಗಡೆ ಮೇಲೆಲ್ಲ CC ಕ್ಯಾಮ್ರಾಗಳು ಹಾಗೆ ಮೈಕ್ಗಳೆಲ್ಲ ಅಳವಡಿಸಿದ್ದಾರೆ. ಯಾವ ವಸ್ತುವನ್ನು ಕೂಡ ನಾವು ಬೆರಳಲ್ಲಿ ಕೂಡ ಸ್ಪರ್ಶ ಮಾಡೋ ಹಾಗಿಲ್ಲ. ಹಾಗೆ ನೋಡ್ಬೋದು ಅಷ್ಟೇ. ಕೆಳಗಡೆಯಿಂದ ಅನೌನ್ಸ್ ಮಾಡ್ತಾ ಇರ್ತಾರೆ, ಯಾವುದನ್ನು ಸ್ಪರ್ಶ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹೆಚ್ಚೇನು ಹೇಳಲಿಕ್ಕೆ ಏನೂ ಇಲ್ಲ. ಮನೆಯ ದರ್ಶನ ಮಾಡಿದ್ವಿ. ಹಾಗಾಗಿ ಮನೆಯ ನೋಡಿದ್ದ ಅನುಭವನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಂಟ್ರೆನ್ಸ್. ಒಳಗಡೆ ಕಾಲು ಇಡ್ತಾ ಇದ್ದೀವಿ. ಇವಾಗ ಒಂದು ರೆಡ್ ಕಾರ್ಪೆಟ್ನ ಹಾಸಿದ್ದಾರೆ. ನೋಡಿ, ಎಂಟ್ರೆನ್ಸಲ್ಲಿ ಮಾರ್ಗಸೂಚಿ ಇದೆ. ಹಾಗೆ ಗೂಗಲ್ ಮ್ಯಾಪ್ ಎಲ್ಲ ಕೂಡ ಹಾಕಿದ್ದಾರೆ. ನಿಯರೆಸ್ಟ್ ಪ್ಲೇಸ್ಗಳು ಎಲ್ಲೆಲ್ಲಿದೆ ಮತ್ತು ಅವರ ಸಮಾಧಿ ಸ್ಥಳ ಇರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ಇದೆ ಅಲ್ಲಿ. ಅವರು ಬರೆದ ಪುಸ್ತಕಗಳಿರ್ಬೋದು, ಅವರಿಗೆ ಸಂದಂಥ ಪ್ರಶಸ್ತಿಗಳಿರ್ಬೋದು, ಹಾಗೆ ಅವರು ಬಳಕೆ ಮಾಡಿದ ವಸ್ತುಗಳಿಂದ ಹಿಡಿದು ತುಂಬ ಚೆನ್ನಾಗಿ 1-2 ಅವರ್ ನೋಡ್ಕೊಂಡ್ವಿ. ನಂತರ ನಾವು ಅವರ ಸಮಾಧಿ ಸ್ಥಳಕ್ಕೆ ಬರ್ತಾ ಇದ್ದೀವಿ. ನೋಡಿ, ಇದು ಸಮಾಧಿಯ ಸ್ಥಳ. ಎಂಟ್ರಿ ಕೊಡ್ತಾ ಇದ್ದೀವಿ. ಬೆಳಗಿನ ತುಂತುರು ಸೋನೆ ನಡುವೆ ನಾವು ಅವ್ರ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ವಿ. ಮಳೆ ಚೆನ್ನಾಗೇ ಸ್ಟಾರ್ಟ್ ಆಯಿತು. ಆಮೇಲೆ ನೋಡಿ, ಪ್ರಕೃತಿ ಸೌಂದರ್ಯ ಸೊಬಗಿನ ನಡುವೆ ಅವರ ಸಮಾಧಿಯ ದರ್ಶನ. ನ್ಯಾಚುರಲ್ಲಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ನ್ಯಾಚುರಲ್ ಆಗೇ ಕಂಬಗಳನ್ನ ನಿಲ್ಲಿಸಿದ್ದಾರೆ. ಯಾವುದೇ ಕಟ್ಟಡಗಳನ್ನ ಮಾಡಿಲ್ಲ. ಕಲ್ಲು ಕಂಬಗಳ ನಡುವೆ ಮುಂದೆ ಸಾಗಿದರೆ ಕುವೆಂಪು ಅವರ ಸಮಾಧಿ ದರ್ಶನ ಆಗುತ್ತೆ. ಕಪ್ಪು ಬಂಡೆ ಇದೆ ನೋಡಿ. ಈ ಕಲ್ಲು ಕಂಬಗಳ ಹಾಸಿನ ನಡುವೆ ಹಾದು ಹೋದರೆ ಕುವೆಂಪು ಅವರ ಸಮಾಧಿ ಕಾಣಿಸ್ತಿದೆ ಅಲ್ವಾ? ಸಮಾಧಿ ಸ್ಥಳ ಕೂಡ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಮಹೋನ್ನತ ಕವಿ ಶ್ರೀ ಕುವೆಂಪು ಅವರ ಸಮಾಧಿ ಇದು.
ನೋಡಿ, ಇಲ್ಲಿಂದಾನೇ ದರ್ಶನ ಮಾಡ್ಕೊಂಡ್ಬಿಡಿ. ನಿಮಗೆ ನೋಡಲಿಕ್ಕೆ ಅವಕಾಶ ಸಿಕ್ಕಿದರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಅನುಭವನ ಖಂಡಿತ ಶೇರ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಕಪ್ಪು ಬಂಡೆ ಕಾಣಿಸುತ್ತೆ ನೋಡಿ. ಇಲ್ಲಿ ಅವರು ಏನೇ ಬರೆಯೋದಿದ್ರು ಅಥವಾ ಓದೋದಿದ್ರು ಅಥವಾ ಏನೇ ಬೇಜಾರಾದರೂ ಕೂಡ ಈ ಬಂಡೆ ಮೇಲೆ ಬಂದು ಕುಳಿತು ಮಾಡ್ತಾ ಇದ್ರಂತೆ. ರಚನೆ ಮಾಡೋದಿರ್ಬೋದು. ಹಾಗೆ ಬೇಜಾರಾದರೂ ಕೂಡ ಇಲ್ಲಿ ಬಂದು ಸಮಯ ಕಳೆದು ಹೋಗ್ತಾ ಇದ್ರಂತೆ. ಆ ಬಂಡೆ ಇದು. ಚೆನ್ನಾಗಿದೆ ಅಲ್ಲ? ನಾವು ಅಲ್ಲೆಲ್ಲ ಒಂದು ಮುಕ್ಕಾಲು ಅವರು ಇದ್ದು ನೀಟಾಗಿ ಎಲ್ಲ ನೋಡ್ಕೊಂಡ್ವಿ. ತುಂಬ ಮಳೆ ಕೂಡ ಇತ್ತು ಅವತ್ತು. ನೋಡಿ, ಸಮಾಧಿ ಹತ್ರ ವ್ಯೂ ಹೀಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಹಾಗೆ ಇಲ್ಲಿಂದ ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ಹತ್ರ ಹೋದ್ವಿ. ಅವರ ಸಮಾಧಿನೂ ಕೂಡ ತಂದೆಯವರ ಸಮಾಧಿ ಹಾಗೇನೆ ನ್ಯಾಚುರಲ್ ಆಗಿ ಕಲ್ಲು ಕಂಬಗಳ ನಡುವೆ ಇದೆ. ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ಜಾಗ ಇದು. ಅಲ್ಲೇ ಮ್ಯೂಸಿಯಂ ಕೂಡ ಇದೆ. ಮಳೆ ತುಂಬ ಜಾಸ್ತಿ ಆಗಿದ್ದರಿಂದ ನಾವು ಮಳೆಯಲ್ಲಿ ನೆಂದು ತೊಯ್ದೋಗ್ಬಿಟ್ವಿ. ಹಾಗಾಗಿ ಮ್ಯೂಸಿಯಮ್ದು ನಾನು ವಿಡಿಯೋನ ಹಾಕೋಕ್ಕಾಗಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಮುಖ ಲೇಖಕ, ಚಿಂತಕ ಹಾಗೆ ಕೃಷಿಕ ಕೂಡ ಆಗಿದ್ರು. ಇದು ಅವರ ಸಮಾಧಿಯ ಸ್ಥಳ. ಹಾಗೆ ಕಾದಂಬರಿಕಾರ ಕೂಡ ಆಗಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್ ಸಮಾಧಿ ಸ್ಥಳನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಕೂಡ ವಿಡಿಯೋ ಮಾಡಿಕೊಂಡು ಒಮ್ಮೆ ವಿಸಿಟ್ ಮಾಡಿ. ಖಂಡಿತ ಇದರ ದರ್ಶನ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.